ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಬದನೆಕಾಯಿನ ಯೂಸ್ ಮಾಡಿಬಿಟ್ಟು ಒಂದು ಚಟ್ನಿನ ತೋರಿಸ್ತೀನಿ ನೋಡಿ. ನಾನು ಬಾಣಲಿ ಇಟ್ಕೊಂಡಿದ್ದೆ. ಇವಾಗ ಒಂದು 2-3 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಕಾದ ನಂತರ ಕಾಯಿಲಿ ಸ್ವಲ್ಪ ಎಣ್ಣೆ. ಇವಾಗ ನೋಡಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 3-4 ಇಳ್ಕೊತೀವಲ್ಲ ಆ ಥರ, ಅಂದರೆ ಒಂದು 15-20 ಎಸಳು. ಓಕೆನಾ? ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ. 15-20 ಎಸಳಿದೆ. ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ಇದು ಸಿಡಿಯುತ್ತೆ, ನೀವು ಸ್ವಲ್ಪ ಕೆಜ್ಜಿಬಿಟ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಅದು ಹುಷಾರಾಗಿ ಫ್ರೈ ಮಾಡಬೇಕಾದ್ರೆ ಹುಷಾರಾಗಿ ಇದು ಮಾಡಿ, ಏಕೆಂದರೆ ಸಿಡಿಯುತ್ತೆ ಅದು. ಆ್ಯಕ್ಚುಲಿ ಸ್ವಲ್ಪ ಕೆಜ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಇದನ್ನೇ ಇಂಪಾರ್ಟೆಂಟು. ಆಮೇಲೆ ಶುಂಠಿ, ಸ್ವಲ್ಪ ಜಾಸ್ತಿ ಅನಿಸ್ತಾಯಿದೆ, ಸ್ವಲ್ಪ ಹಾಕ್ಕೊಳ್ಳಿ ನೀವು ನೋಡಿಕೊಂಡು ಸ್ವಲ್ಪ. ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಿದ್ದೀನಿ. ಅದನ್ನು ಅಷ್ಟೇ ಫುಲ್ ಹಾಕೋಕ್ಕೆ ಹೋಗ್ಬೇಡಿ, ಸಿಡಿಯುತ್ತೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳೋಣ. ಇದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ ಮತ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ. ಮತ್ತು ಇದು ಗುಂಟೂರು ಮೆಣಸಿನ್ಕಾಯಿ, ಅದು ಒಂದು 2 ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊತಿದ್ದೀನಿ. ಇದು 3 ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಓಕೆನಾ? ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈವನ್ ಚಪಾತಿ ಜೊತೆಗೂ ತಿನ್ಬೋದು, ದೋಸೆ, ಪೂರಿ ಎಲ್ಲದಕ್ಕೂ 4 in 1 ಅಂತಲೇ ಹೇಳ್ಬೋದು. ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಒಂದು 2-3 ಗೆಡ್ಡೆ, ಮೀಡಿಯಮ್ ಸೈಜ್ದು ಒಂದು 3. ಇದನ್ನು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈನ ಮಾಡ್ಕೊತೀನಿ. ಇದು ಫುಲ್ಲು ಗೊಜ್ಜು ಥರ ಆಗಬೇಕು ಫ್ರೆಂಡ್ಸ್. ಅದುವರೆಗೂ ಚೆನ್ನಾಗಿ ಹುರ್ಕೋಬೇಕು, ನಾವು ಫ್ರೈನ ಮಾಡ್ಕೋಬೇಕು. ಓಕೆ ನೋಡಿ, ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನಾನು. ಡೈಲಿ ಒಂದೇ ಥರ ಚಟ್ನಿ ತಿಂದು ಬೇಜಾರಾದಾಗ ಈ ಥರ ಮಾಡಿದ್ರೆ ನೀವು, ಮತ್ತು ಅದು ಕೆಡೋದು ಇಲ್ಲ. ಈಗ ಅಕಸ್ಮಾತ್ ಟ್ರಾವೆಲ್ಗೆ ಇವೆಲ್ಲ ಹೋಗ್ಬೇಕಾದ್ರೆ ನೀವು ಈ ಥರ ಮಾಡ್ಕೊಬೇಕಾದ್ರೆ ನೀವು ತೊಗೊಂಡೋಗ್ಬೋದು. ಇವಾಗ ನೋಡ್ತಿರ್ಬೋದು, ಈರುಳ್ಳಿ ಸಾಫ್ಟ್ ಆಗಿದೆ. ಇವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಕರಿಬೇವು ಒಂದು 10 ಎಲೆ ಕರಿಬೇವುಗಳನ್ನ ಹಾಕ್ತೀನಿ, ಒಂದು 10-15 ಎಲೆ. ಚೆನ್ನಾಗಿ ಹಾಕ್ಬಿಟ್ಟು ಫ್ರೈನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಖಾರವಾಗಿ ಸಖತ್ತಾಗಿರುತ್ತೆ. ಸ್ಪೈಸಿ ಚಟ್ನಿ ಅಂತಲೇ ಹೇಳ್ಬೋದು. ಮತ್ತು ಒಂದು 2 ನಾಟಿ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ, ಇದು ಹುಳಿ ಇಲ್ಲ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು. ಮತ್ತು ನೀವು ಒಂದ್ಸಲಿ ಮಾಡಿದ್ರೆ ಪದೇ ಮಾಡ್ತಾನೆ ಇರ್ತೀರ ಫ್ರೆಂಡ್ಸ್. ಓಕೆ, ಒಂದ್ಸಲಿ ಟ್ರೈ ಮಾಡಿ ನೋಡಿ ಖಂಡಿತ. ಮತ್ತು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೇ ಫುಲ್ಲಾಗಿ ನೋಡಿ. ನೀವು ಅರ್ಧಂಬರ್ಧ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಓಕೆನಾ? ಹಾಕ್ಬಿಟ್ಟು ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ. ಮತ್ತು ಬದನೆಕಾಯಿ, ನಾವು ಎಣ್ಣೆ ಬದನೆಕಾಯಿಗೆಲ್ಲ ಯೂಸ್ ಮಾಡ್ತೀವಲ್ಲ, ನೀವು ಬೇರೆ ಉದ್ದ ಬದನೆಕಾಯಿ ಬೇರೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಬದನೆಕಾಯಿಗಳು. ನಾನೊಂದು 4 ಬದನೆಕಾಯಿನ ತೊಗೊಂಡಿದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು, ಇದು ಬದನೆಕಾಯಿ ಚಟ್ನಿ ಅಂತ ಗೊತ್ತೇ ಆಗೋಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಓಕೆನಾ? ಖಾರವಾಗಿ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾಯಿದ್ದೀನಿ, ಒಂದು 1/4 ಚಮಚದಷ್ಟು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಕಲ್ಲರ್ಗೆ ಖಾರನೂ ಇದೆ, ಸ್ವಲ್ಪ ಹಾಕ್ಕೊತಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಮತ್ತು ಕಲ್ಲುಪ್ಪು ಇದರಲ್ಲೇ ಹಾಕ್ಕೊಂಬಿಡ್ತೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳೋಣ. ಇದೇನಪ್ಪ ಇಷ್ಟೊಂದು ಖಾರ, ಮೆಣಸಿನ್ಕಾಯಿ ಅದು ಇದು ಎಲ್ಲದೂ ಹಾಕ್ತಿದ್ದಾರೆ ಅಂದ್ಕೊಬೇಡ್ರಿ. ನಿಮಗೆ ಸ್ವಲ್ಪ, ನಿಮಗೆ ಕಡಿಮೆ ಬೇಕಾದರೆ ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ನೀವು ಕಡಿಮೆನೇ ಹಾಕ್ಕೊಳ್ಬೋದು. ಇಲ್ಲ ನೀವು ಗುಂಟೂರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿನದು ಸ್ಕಿಪ್ ಮಾಡ್ಬೋದು. ನೋಡಿ, ಫ್ರೈ ಮಾಡಿದ್ದೀನಿ. ಫೈನಲಾಗಿ ಈ ಥರ ಆಗಿದೆ. ಇದು ತಣ್ಣಗಾದ ನಂತರ ನಾವು ಜಾರ್ನಲ್ಲಿ
ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರನ್ನು, ಅದು ತೊಳೆದಿರೋ ಬಾಣಲಿ ನೀರೇ ಇರುತ್ತಲ್ಲ ಅದನ್ನು ಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲ ನೀವು ನೀರು ಬೇಡ ಅಂತಂದರೆ ಹಂಗೇ ಡ್ರೈ ಆಗೂ ಮಾಡ್ಬೋದು. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಓಕೆನಾ. ದೋಸೆಗಂತೂ ನಾವು ಯಾವಾಗಲೂ ಒಂದೇ ಥರ ಚಟ್ನಿ ಮಾಡ್ತೀವಲ್ವ, ದೋಸೆ, ಇಡ್ಲಿ, ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಇವನ್ ಪೂರಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿ. ಆಲ್ಮೋಸ್ಟ್ ಆಯಿತು. ಇವಾಗ ನೋಡ್ತಿರ್ಬೋದು, ಇದು ಸಾಫ್ಟಾಗಿ ಆದ ನಂತರ ತಣ್ಣಗಾದಮೇಲೆ, ಇವಾಗ ತಣ್ಣಗಾಗಿದೆ, ನಾನು ಜಾರ್ನಲ್ಲಿ ಹಾಕ್ಕೊಳ್ತಾಯಿದ್ದೀನಿ ನೋಡಿ. ಜಾರೆಲ್ಲ ಹಾಕ್ಕೊಂಡ್ಬಿಟ್ಟು ಮುಂದಕ್ಕೆ ನೀವು ಓಡಿಸ್ಬೇಡಿ ಫ್ರೆಂಡ್ಸ್, ಹಿಂದಕ್ಕೆ ಇದು ಮಾಡಿ ನೋಡಿ. ಒಂದು ಸಾರಿ ಮಾಡಿದ್ದೀನಿ ನಾನು, ಹಿಂದೆ ಗ್ರೈಂಡ್ ಮಾಡೋದು ಹಿಂದಕ್ಕೆ ತಿರುಗಿ ಚೆನ್ನಾಗಿರುತ್ತೆ. ಅದ್ರದ್ದು ತೊಳೆದಿರೋ ನೀರನ್ನೇ ನಾನು ಹಾಕ್ಕೊತಾ ಇದ್ದೀನಿ. ಬಾಂಡ್ಲಿನಲ್ಲಿ ಫ್ರೈ ಮಾಡಿದ್ನಲ್ಲ ಆ ನೀರನ್ನ ನೋಡಿ. ಫೈನಲಾಗಿ ಆಗಿದೆ. ಇವಾಗ ಅದೇ ಬಾಂಡ್ಲಿಗೆ ನಾನು ಹಾಕ್ಕೊಳ್ತೀನಿ ಇವಾಗ ಅದನ್ನು, ಚಟ್ನಿನ. ಮತ್ತು ಇದಕ್ಕೊಂದು ಒಗ್ಗರಣೆನ ಹಾಕ್ಕೊಳ್ಳೋಣ. ಇವಾಗ ನಾನು ಚಿಕ್ಕದ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಕೊತೀನಿ, ಒಂದು 2-3 ಚಮಚ. ಇದಕ್ಕೆ ಉದ್ದಿನಬೇಳೆ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು, ಉದ್ದಿನಬೇಳೆನೂ ಹಾಕ್ಕೊಳ್ಳಿ. ಸ್ವಲ್ಪ ಇಂಗೂ ಹಾಕ್ಕೊಳ್ಳಿ. ನಾನು ಮರೆತುಬಿಟ್ಟೆ ಇದರಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕ್ತೀನಿ, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಮರೆತುಬಿಟ್ಟೆ ನಾನು ಆ್ಯಕ್ಚುಲಿ. ಈ ಥರ ಸಿಮ್ಮಲ್ಲೇ ಹುರ್ಕೋಬೇಕು ಇದನ್ನು. ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ಉದ್ದಿನಬೇಳೆ. ಸ್ವಲ್ಪ ಮಿಕ್ಸ್ ಮಾಡಿಕೊಡಿ. ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಪ್ಲೀಸ್ ಒಂದು ಲೈಕ್ನ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ಮಾತ್ರ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಬರುತ್ತೆ, ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋನ ಫಸ್ಟು ನೀವೇ ನೋಡ್ಬೋದು ನೋಡಿ. ಫೈನಲಾಗಿ ಒಗ್ಗರಣೆನೂ ಆಯಿತು. ಇವಾಗ ಇದಕ್ಕೆ ಮಿಕ್ಸನ್ನು ಮಾಡಿಬಿಟ್ಟು ನಾನು ಸರ್ವಿಂಗ್ ಬೌಲ್ನಲ್ಲಿ ಹಾಕ್ಕೊಳ್ತೀನಿ ನೋಡಿ. ಫೈನಲಾಗಿ ಚಟ್ನಿ ಆಯಿತು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆನೆಲ್ಲ. ಬಟ್ ನನಗಂತೂ ತುಂಬಾ ಚೆನ್ನಾಗಿತ್ತು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಬದನೇಕಾಯ್ದಂತ ಖಂಡಿತ ಗೊತ್ತೇ ಆಗೋಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಓಕೆನಾ. ನೋಡಿ ಇವಾಗ ಹಿಂಗು ನಾನು ಹೇಳಿದ್ನಲ್ಲ ನಿಮಗೆ, ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡಿಬಿಟ್ಟು ಹಿಂಗನ್ನು ಹಾಕ್ಕೊಳ್ತಾಯಿದ್ದೀನಿ ನಾನು. ಒಗ್ಗರಣೆ ಟೈಮ್ನಲ್ಲೇ ಹಾಕ್ಕೊಳ್ಬೋದು, ಅದು ಮರೆತುಬಿಟ್ಟೆ ನಾನು ಆ್ಯಕ್ಚುಲಿ. ಇವಾಗ ನೋಡಿ ಸರ್ವಿಂಗ್ ಬೌಲಲ್ಲಿ ಹಾಕ್ತಾಯಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫ್ರೆಂಡ್ಸ್.